5 ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಹಿಂದೆಂದೂ ಕಾಣದ ವೈಫಲ್ಯವನ್ನ ಈ ಬಾರಿಯ ಐಪಿಎಲ್ ನಲ್ಲಿ ಕಂಡಿದೆ. ಇದುವರೆಗೆ ಆಡಿರುವ 9 ಪಂದ್ಯಗಳಲ್ಲಿ 2ರಲ್ಲಿ ಮಾತ್ರ ಗೆದ್ದು 7ರಲ್ಲಿ ಸೋತು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವ ಸಿಎಸ್ಕೆ ತಂಡ ಪ್ಲೇ ಆಫ್ ರೇಸ್ ನಿಂದ ಬಹುತೇಕ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಸಿಎಸ್ಕೆ ಮುಖ್ಯ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಮೆಗಾ ಹರಾಜಿನಲ್ಲಿ ಆಟಗಾರನ್ನ ಆಯ್ದುಕೊಳ್ಳುವ ವೇಳೆ ಕೆಲ ಎಡವಟ್ಟುಗಳನ್ನ ಮಾಡಿಕೊಂಡಿರುವುದನ್ನ ಒಪ್ಪಿಕೊಂಡಿದ್ದಾರೆ. ಹರಾಜಿನಲ್ಲಿ ಇತರ ತಂಡಗಳು ಉತ್ತಮ ಆಟಗಾರನ ಆಯ್ದುಕೊಳ್ಳುವಲ್ಲಿ ಯಶಸ್ವಿಯಾದವು, ಆದರೆ ನಾವು ಸರಿಯಾದ ಆಯ್ಕೆಗಳನ್ನ ಮಾಡಿಕೊಳ್ಳುವಲ್ಲಿ ಎಡವಿದೆವು. ನಾವು ಉತ್ತಮವಾದ ತಂಡವನ್ನೇ ಆರಿಸಿದೆವು ಎನಿಸಿದ್ರು ನಮಗೆ ಬೇಕಾದ ಫಲಿತಾಂಶವನ್ನ ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಫ್ಲೆಮಿಂಗ್ ಹೇಳಿದ್ದಾರೆ. ಕೆಲ ಆಟಗಾರರಿಗೆ ಫಾರ್ಮ್ ಕೈಕೊಟ್ಟಿದ್ದು ಕೂಡ ತಂಡದ ಸತತ ಸೋಲಿಗೆ ಕಾರಣ ಎಂದು ಫ್ಲೆಮಿಂಗ್ ಹೇಳಿದ್ರು. ಆರ್ ಅಶ್ವಿನ್, ರಾಹುಲ್ ತ್ರಿಪಾಠಿ, ದೀಪಕ್ ಹುಡಾ, ವಿಜಯ್ ಶಂಕರ್ ಅವರಂತಹ ಅನುಭವಿ ಆಟಗಾರರು ಆಡಿದ ಎಲ್ಲ ಪಂದ್ಯಗಳಲ್ಲಿಯೂ ನೀರಸ ನಿರ್ವಹಣೆಯಿಂದ ನಿರಾಸೆ ಮೂಡಿಸಿದ್ದಾರೆ. ಇಂಪ್ಯಾಕ್ಟ್ ಆಟಗಾರ ಶಿವಮ್ ದುಬೆ ಯಾವುದೇ ಇಂಪ್ಯಾಕ್ಟ್ ಮಾಡುತ್ತಿಲ್ಲ.